ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿದ್ದೀನಿ ಅಂತಿರುವಂತಹ ಅನಾಮಿಕ ಮತ್ತೆ ಹೊಸ ಜಾಗಗಳನ್ನ ತೋರಿಸೋದಕ್ಕೆ ಸಜ್ಜಾಗಿದ್ದಾನೆ. ಇಂದು ಮತ್ತಷ್ಟು ಸ್ಪಾಟ್ ತೋರಿಸ್ತೀನಿ, ಅಲ್ಲೂ ಕೂಡ ಅಗೆಯೋಣ ಅಂತಿದ್ದಾನೆ. ಆದ್ರೆ ಅನಾಮಿಕನ ಹಿಂದೆ ಎಡಪಂಥೀಯರು, ಉಗ್ರ ಸಂಘಟನೆಗಳಿವೆ ಅಂತ ಯತ್ನಾಳ್ ಬಾಂಬ್ ಹಾಕಿದ್ದಾರೆ. ಇನ್ನೊಂದು ಕಡೆ ಬಿಜೆಪಿಯವರು ಧರ್ಮಸ್ಥಳ ಉಳಿಸಿ ಅಂತ ಅಭಿಯಾನ ಶುರು ಮಾಡಿದ್ದಾರೆ. ಧರ್ಮಸ್ಥಳದಲ್ಲಿ ಹೂತಿಟ್ಟ ಶವಗಳ ಕಳೆಬರದ ಉತ್ಖನನ 18 ದಿನವಾದರೂ ಮುಗಿದಿಲ್ಲ. 17 ಪಾಯಿಂಟ್ ಅಗೆದರೂ ಏನೂ ಸಿಕ್ಕಿಲ್ಲ. ಈಗ ಅನಾಮಿಕ ಮತ್ತೆ ಹೊಸ ಜಾಗ ತೋರಿಸ್ತೀನಿ, ಅಲ್ಲೂ ಅಗೀರಿ ಅಂತ ಎಸ್ಐಟಿಗೆ ಆಗ್ರಹ ಮಾಡಿದ್ದಾನೆ. ಹೀಗಾಗಿ ಅನಾಮಿಕ ತೋರಿಸೋ ಜಾಗದಲ್ಲಿ ಮತ್ತೆ ಹುಡುಕಾಟಕ್ಕೆ ಎಸ್ಐಟಿ ರೆಡಿಯಾಗಿದೆ. ಆದರೆ ಅನಾಮಿಕನ ತಾಳಕ್ಕೆ ಸರ್ಕಾರ ಕುಣಿಯುತ್ತಿದೆ ಅಂತ ಸಿಟ್ಟಾಗಿರುವ ಹಿಂದೂ ಮುಖಂಡರು, ಬಿಜೆಪಿ ನಾಯಕರು ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿದ್ದಾರೆ. ಶನಿವಾರ ಧರ್ಮಸ್ಥಳ ಚಲೋ ರ್ಯಾಲಿ ಶುರುವಾಗಲಿದ್ದು, ಭಾನುವಾರ ಧರ್ಮಸ್ಥಳದಲ್ಲಿ ಬೃಹತ್ ಸಮಾವೇಶ ನಡೆಸೋಕು ವೇದಿಕೆ ರೆಡಿಯಾಗಿದೆ. ನಾವು ಈ ಧರ್ಮಸ್ಥಳದ ಬಗ್ಗೆ ಏನು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅದನ್ನ ಖಂಡಿಸಿ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಅಂತೇಳಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ನಮ್ಮ ಮುಖಂಡರು ಸಂಜೆ ನಾವೆಲ್ಲ ಕೂಡ ದೇವರ ದರ್ಶನವನ್ನ ಮಾಡಿ ಆ ಮಂಜುನಾಥ ಸ್ವಾಮಿಯ ಮುಂದ್ಗಡೆ ನಾವೆಲ್ಲ ಸಂಕಲ್ಪ ಮಾಡಬೇಕು ಅಂತ ಹೇಳಿದ್ದೀನಿ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲಿ ಅಂತೇಳಿ ನಾವು ಮಂಜುನಾಥ ಸ್ವಾಮಿ ಎಲ್ಲೇ ಕೇಳ್ತೀವಿ. ಯಾಕಂದ್ರೆ ತಪ್ಪು ಒಪ್ಪಿಸಬೇಕು ಅಂತೇಳಿ ನಾವು ಹೋಗ್ತಾ ಇರ್ತಕ್ಕಂಥದ್ದು. ಅದಾದ್ಮೇಲೆ ಬೆಳಗ್ಗೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು, ವಿರೋಧ ಪಕ್ಷ ನಾಯಕರಾದಂತಹ ಅಶೋಕ್ ಅವರು ಮತ್ತು ಅವ್ರ ಜೊತೆಯಲ್ಲಿ ನಾವು ಎಲ್ಲ ಒಂದು 35ಕ್ಕೂ ಹೆಚ್ಚು ಶಾಸಕರು ಬೆಳಗ್ಗೆ ಮತ್ತೆ ದೇವರ ದರ್ಶನವನ್ನ ಕೂಡ ಮಾಡಿ ಸಂಕಲ್ಪವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅನಾಮಿಕ ಹೇಳಿದ ಕಡೆ ಎಲ್ಲ ಅಗೆದ್ರೂ ಏನು ಸಿಗ್ತಿಲ್ಲ. ಇದೆಲ್ಲ ಧರ್ಮಸ್ಥಳದ ಪಾವಿತ್ರ್ಯತೆ ಹಾಳು ಮಾಡಲು ನಡೆಸ್ತಾ ಇರೋ ಹುನ್ನಾರ ಅಂತ ಯತ್ನಾಳ್ ಕಿಡಿಕಾರಿದ್ರು. ಪಾಕಿಸ್ತಾನದ ಐಎಸ್ಐ, ಎಡಪಂಥೀಯರು, ನಕ್ಸಲರ ಕೈವಾಡವಿದೆ ಅಂತ ಯತ್ನಾಳ್ ಆರೋಪಿಸಿದ್ರು. ಸುನ್ಯಾಕ ಎಲ್ಲ ಪಾರದರ್ಶಕವಾಗಿ ಇರುವುದರಿಂದ ಅವ್ರಿಗೆ ಯಾವುದೇ ರೀತಿಯಂತೂ ಇಂಥ ಅದು ಗಲೀಜು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕೆ ನಿನ್ನೆ ನಾವು ವಿಧಾನಸಭೆಯಲ್ಲಿ ಹೇಳಿದ್ದೇನೆ ಮುಖ್ಯಮಂತ್ರಿಗಳಿಗೆ, ನೀವೇನಾರೇ ಇದೇ ರೀತಿ ನಿಮ್ಮ ಮೊಂಡತನ ಮುಂದುವರಿಸಿ, SIT ಮುಂದುವರಿಸಿ, ಸುಮ್ಮನೆ ನಾವು ಎಲ್ಲ ಕಡೆ ಹಡ್ಡತ್ತಾರೆ, ಇನ್ನೂ 30 ಕಡೆ ಸಿಕ್ಕಿದೆ ಅಂತ ಹೇಳ್ತಾರೆ, 300 ಹೆಣ ನಾವು ಮುಚ್ಚಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ SIT ಕ್ಲೋಸ್ ಮಾಡ್ರಿ. ಅಲ್ಲ, ಧರ್ಮಸ್ಥಳದ ಪ್ರಕರಣದಲ್ಲಿ ಸೌಜನ್ಯ ಅದು ಏನು ಕೊಲೆ ಆಗಿದೆ ಅಂತ 12 ವರ್ಷದ ಕೇಸ್ ಹೇಳ್ತಾ ಇದ್ದಾರೆ. ಅದರ ಸತ್ಯಾಸತ್ಯತೆ ಹೊರಗೆ ಬರಬೇಕು, ಅದರಲ್ಲಿ ಏನು ಎರಡನೇ ಮಾತಿಲ್ಲ. ಆದರೆ ಅದರ ನೆಪದಲ್ಲಿ ನಮ್ಮ ಶ್ರದ್ಧಾಂಕೇಂದ್ರಗಳನ್ನ ಟಾರ್ಗೆಟ್ ಮಾಡುತ್ತಿರುವಂತ ರೀತಿಯನ್ನ ನಾವು ಖಂಡಿಸ್ತಾ ಇದ್ದೀವಿ. SIT ತನಿಖೆ ಮಾಡಬೇಕು ಅಂತ ಯಾರು ಹೇಳಿದ್ರು? ಯಾರು ಆ ಅನಾಮಿಕ? ರಾಜ್ಯ ಸರ್ಕಾರದ ಸಹಾನುಭೂತಿ ಇದೆ ಅಂತ ಯಾರು ಅವನ ಅನಾಮಿಕ ಹೇಳಿದ್ನಲ್ಲ, ಅವನಿನ್ನೆಲ್ಲ ತಿಳ್ಕೋಬೇಕಲ್ಲ. ಅವನ ಬ್ಯಾಕ್ ಗ್ರೌಂಡ್ ಏನು ಅಂತ ನೋಡ್ಬೇಕಲ್ಲ, ಅವನ್ ಯಾವ ಬ್ಲಾಕ್ ಮೇಲರ್ ಅಂತ ನೋಡ್ಬೇಕಲ್ಲ. ಅದು ಬಿಟ್ಬಿಟ್ಟು ಏಕಾಏಕಿ ಹೇಳಿದ್ರು ಅಥವಾ SIT ಮಾಡೋ. ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿರುವ ಬಿಜೆಪಿ ಇಲ್ಲಿಯವರೆಗೂ SIT ನಡೆಸಿರುವ ತನಿಖಾ ವರದಿ ಬಹಿರಂಗಕ್ಕೆ ಒತ್ತಾಯಿಸಿದೆ. ಈಗಾಗಲೇ ಗೃಹ ಸಚಿವ ಪರಮೇಶ್ವರ್ SIT ಇಂದ ಮಾಹಿತಿ ಪಡ್ಕೊಂಡಿದ್ದು, ಸೋಮವಾರ ಸದನದಲ್ಲಿ ವರದಿ ಮಂಡಿಸೋ ಸುಳಿವು ಕೊಟ್ಟರು ಉಪಮುಖ್ಯಮಂತ್ರಿ DK ಶಿವಕುಮಾರ್. ಧರ್ಮಸ್ಥಳ ಪರ ನಾನು ಬಹಳ ಹತ್ತಿರದಿಂದ ಅದೇ ನೋಡಿದ್ದೇನೆ. ಭಕ್ತಿ ಶ್ರದ್ಧೆ ಎಲ್ಲ ಯಾವ ರೀತಿ ನಡೀತಿದೆ, ಏನು ಒಂದು ಶ್ರದ್ಧೆ ನಡೀತಿದೆ, ಅದು ಮುಂದಿನ ದಿನದಲ್ಲಿ ತನಿಖೆಯಿಂದ ಹೊರಗಡೆ ಬರ್ತದೆ. ಅದು ನನ್ನ ವೈಯಕ್ತಿಕ ಅನುಭವ. ನಾಳೆ ನಮ್ಮ ಹೋಮ್ ಮಿನಿಸ್ಟರ್ ಅವರು ಅಸೆಂಬ್ಲಿಯಲ್ಲಿ ಬಿಡುವಂತ ಸಂದರ್ಭದಲ್ಲಿ ಸೋಮವಾರ ಬಹುಶಃ ಏನು ಸತ್ಯ ಇದೆ ಆ ಸತ್ಯವನ್ನ ಈ ನಾಡಿನ ಜನತೆಗೆ ತಿಳಿಸ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗೆ ವೈಯಕ್ತಿಕವಾಗಿದೆ. ಅದನ್ನ ನಮ್ಮ ಹೋಮ್ ಮಿನಿಸ್ಟರ್ ಅವರು ತಿಳಿಸ್ತಾರೆ. ನಾನು ಹೇಳಿದ್ದೇನೆ, ಹೋಮ್ ಮಿನಿಸ್ಟರ್ ತಿಳಿಸ್ತಾರೆ. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿದ್ದೀನಿ ಅಂತಿದ್ದಾನೆ ಅನಾಮಿಕ. ಹೆಣ ಹೂತಿರೋದು ಸತ್ಯ ಅಂತಿರೋ ಮುಸುಕುಧಾರಿ ಕಾಡು ಬೆಳೆದಿದೆ, ಜಾಗಗಳು ಬದಲಾಗಿದ್ದು ಸರಿಯಾಗಿ ಗುರುತು ಸಿಕ್ತಿಲ್ಲ ಅಂತ ಬೇರೆ ಹೇಳ್ತಿದ್ದಾನೆ. ಹೀಗಾಗಿ SIT ಅಧಿಕಾರಿಗಳು ಬೇರೆ ದಾರಿ ಇಲ್ಲದೆ ಅನಾಮಿಕನ ಮಾತಿನಂತೆ ನಡೀತಾ ಇದೆ. ಸಹಜವಾಗಿ ಇದು ರಾಜಕೀಯವಾಗ್ತಿದ್ದು SIT ತನಿಖೆ ನಿಲ್ಲಿಸಿ ಅಂತ ಬಿಜೆಪಿ ಒತ್ತಡ ಹಾಕ್ತಿದೆ. ಸರ್ಕಾರ ಸೋಮವಾರ ಏನ್ ಮಾಡುತ್ತೆ ಅನ್ನೋದೇ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.